ಕೊಡ್ಲೇಬೇಕು ಅಂತ. ಇಲ್ಲಿ ಇಲ್ಲಿ ನಾವೇ ತಗೊಬರ್ತೀನಿ ಅಮೌಂಟ್ ಹಾಕಿ ಎಮ್ಮೆಲ್ ಕೊಡಿ. ನಾನು ಹೇಳೋದು ಕೇಳಿಸ್ಕೊಳ್ಳಿ ಏನು ಅಂತ. ನಾನು ತುಂಬಾ ಗಾಡಿ ತಳ್ಳಿದ್ದೀನಿ. ನಾನು ಬಿಲ್ ಕೊಡ್ತೀನಿ, ಬಿಲ್ ನೀವು ಇಸ್ಕೊಳ್ಬೇಕು. ಇಲ್ಲ 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 ಅರ್ಥ ಮಾಡ್ಕೊಳ್ಳಿ, ನಾನು ಹೇಳಿದ ಅರ್ಥ ಮಾಡ್ಕೊಳ್ಳಿ. ನಾವು ಹಂಗೆ ಯಾವತ್ತೋ ಯಾರ ಹತ್ರನೇ ಯಾವ ರೀತಿ ಮಾಡಲ್ಲ. ಹಾಸನಿಂದ ಗೋವರ್ಗು ನಾವು 1 ರೂಪಾಯಿ ಪೆಟ್ರೋಲ್ ಹಾಕ್ಸ್ದಂಗೆ ನಿಮ್ಮ ಹತ್ರ ಯಾರು ಸಿಗ್ತಾರೆ ಅವ್ರ ಹತ್ರ ಪೆಟ್ರೋಲ್ ಇಸ್ಕೊಂಡು ಹೋಗೋದಂತ ಚಾಲೆಂಜ್ ಮಾಡ್ತಾ ಇದ್ದೀನಿ. ಇಲ್ಲಿ ತೋಳ್ರಣ ವಿಡಲ್ಲ ಏನಕ್ಕೆ 1 ಲೀಟರ್ ಕೊಟ್ಟಿದ್ರಲ್ಲ, 1 ಲೀಟರ್ ಕೊಟ್ಟಿದ್ರಲ್ಲ. ಹೆಂಗಿಲ್ಲಿ ಇಟ್ಕೊಳ್ಳೋಣ ಈಗ ಅದಾರ ಮುಂದೆ ಸಿಕ್ಕರೆ ಹಾಕ್ತೀನಿ. ಮತ್ತೆ ಮುಂದೆ ಸಿಕ್ಕರೆ ಡಸ್ಟ್ಬಿನ್ ಹಾಕಂತ ತಡಿಯಲ್ಲ, ಹಂಗೆ ಹಾಕೊಂಡು ಹೋಗ್ಬಿಡ್ತಾರೆ. ಸುಮ್ನಿರು, ನಾನು ಹೇಳ್ತೀನಿ, ಸುಮ್ನಿರು, ಸಮಾಧಾನವಾಗಿರು. 4 ಲೀಟ್ರು ಪೆಟ್ರೋಲ್ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿಂದ 4 ಲೀಟರ್ ಅಂದ್ರೆ 120 ಕಿಲೋಮೀಟರ್ ಹೋಗ್ಬೋದು, ತೊಂದರೆ ಇಲ್ಲ. ನಾನೀಗ ಹೆಚ್ಚು ಕಮ್ಮಿ ಅರಸೀಕೆರೆಯಿಂದ ಹಿಂಭಾಗದಲ್ಲಿ ಯಾವುದೋ ಊರಿದೆ ಅಲ್ಲಿ ನಿಲ್ಸ್ಕೊಂಡಿದ್ವಿ. ಈಗ ಇಲ್ಲಿಂದ ಹೊರಡ್ತಾ ಇದೀವಿ. ಒಂಥರ ಆಯ್ತಾ ಈ ತರ ಕಂಟೆಂಟ್ ಮಾಡಕ್ಕೆ ನನಗೆ ಒಂಥರ ಮಜಾ ಬರ್ತಾ ಇದೆ ಗುರು. ಕಿಕ್ ಮೇಲೆ ಕಿಕ್ ಹೊಡಿತಾ ಇದೆ. ಜನ ಹೆಲ್ಪ್ ಮಾಡ್ತಾ ಇರೋದ್ ಹೊತ್ಕೂನು ಹೊಸ ಜನ ನಮ್ಗೆ ಭೇಟಿ ಆಗ್ತಾ ಇದೀನಿ, ಹೊಸಬ್ರು ಮಾತಾಡ್ತಾ ಇದ್ದೀನಿ, ಹೊಸಬ್ರ ಜೊತೆ ಕಾನ್ವರ್ಸೇಷನ್ ಮಾಡ್ತಾ ಇದೀನಿ. ಒಂಥರ ರಿಲೇಶನ್ಶಿಪ್ ಬಿಲ್ಡಿಂಗ್ ಆಗ್ತಾ ಇದೆ, ಒಂಥರ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಇದೆ ಗುರು. ನನಗಂತೂ ಖುಷಿ ಕೊಡ್ತಾ ಇದೆ ಗುರು. ಅದು ಇಂಪಾರ್ಟೆಂಟ್ ನನಗಷ್ಟೇ. ಈಗ 4 ಲೀಟ್ರು 120 ಕಿಲೋಮೀಟರ್ ಆಯಾಗ ಹೋಗ್ಬೋದು. ಈಗ ಈ ವಿಡಿಯೋ ಯಾರ್ಯಾರು ಪೆಟ್ರೋಲ್ ಕೊಟ್ಟಿರಲ್ಲ, ನನಗೆ ಹೆಲ್ಪ್ ಮಾಡೋಲ್ಲ, ಅವ್ರು ನೋಡ್ತಾ ಇರಲ್ಲ, ತುಂಬಾ 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 ಧನ್ಯವಾದಗಳು. ನೀವೆಲ್ಲ ಯಾರು ಪೆಟ್ರೋಲ್ ಕೊಟ್ಟಿರಲ್ಲ, ಪೆಟ್ರೋಲ್ ಕೊಟ್ಟವರು, ಕೊಡದೇ ಇದ್ದವರು, ಗಾಳಿ ನಿಲ್ಸೋರು, ಅವ್ರಿಗೆಲ್ಲ ತುಂಬಾ ಹೃದಯ ಧನ್ಯವಾದಗಳು. ಅರಸೀಕೆರೆ ಜನ ತುಂಬಾನೇ ಒಳ್ಳೆಯವರು. ಯಾವ ವಿಡಿಯೋ ನೋಡ್ತಾ ಇದೀರಾ ಕಮೆಂಟ್ ಮಾಡಿ, ನಾನ್ ಕೊಟ್ಟಿದ್ದೆ ಪೆಟ್ರೋಲ್ ಅಂತ, ನನಗೂ ಖುಷಿ ಆಗುತ್ತೆ. ಯಾರಾದ್ರೂ ಅರಸೀಕೆರೆಯಿಂದ ನನ್ನ ವಿಡಿಯೋ ನೋಡ್ತಾ ಇದ್ರೆ, ನನ್ನ ಸಬ್ಸ್ಕ್ರೈಬರ್ ಯಾರಾದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ತಿಳಿಸೇರಿ. ಅರಸೀಕೆರೆ ದೊಡ್ಡ ಊರು ಗುರು, ದೊಡ್ಡ ಜನ, ದೊಡ್ಡ ಮನಸ್ಸಿರೋ ಜನ, ದೊಡ್ಡ ಊರು, ಎಲ್ಲ ದೊಡ್ಡದು. ಏನಂದೆ ತೀರ್ಬೋಕಿ ನನ್ ಮಗನ್ ತಗೊಂಬಂದು. ಅಲ್ಲ ಗುರು, ತುಮಕೂರು ಟು ಶಿವಮೊಗ್ಗ ಏನ್ ಹೈವೇ, ಬೆಣ್ಣೆ ಮಾಡೋರು ಗುರು. NH73 ಫಾರ್ ದ ಫಸ್ಟ್ ಟೈಮ್ ನಾನ್ ಬರ್ತಾ ಇರೋದು. ಎಷ್ಟು ಸಿಂಗಲ್ ಲೈನ್ ಇತ್ತಲ್ಲ ಆಗೋಯ್ತು ನನಗೆ ಹೋಗೋಗೆ. ಈಗ 6 ಲೈನ್ ಆಗೋಗೈತೆ. ಈಜಾಡ್ಕೊಂಡು ಹೋಗ್ಬೋದು, ಹಂಗೆ ಮನೆ ಕಂಡ ಹಿಂಗೆ ಒಳ್ಳೆ ಆಡ್ಕೊಂಡು ಓಡ್ಬೋದು. ಹಂಗೈತೆ ರೋಡು, ಮುತ್ತಿಕ್ಬೇಕು ಹಂಗೆ ಇಳಿದ್ಬಿಟ್ಟು ಪದ 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 ಹೊಡಿತಾ ಕೂತೈತೆ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು, ನಿಮ್ಮ ಕಂಬನಿ ಒರೆಸುವ ಹಿರಿ ಮಗನು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಮಂಗಳೂರು, ಬೆಂಗಳೂರು, ಗೋವಾ ಎಲ್ಲೇ ಹೋದ್ರು ಬೆಂದಾಸ್. ಭಾನುವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ, ಎಲ್ಲ ವಾರ ಬೆಂದಾಸ್. ಇವ್ನ ಯಾವನ ಸೆಡೆ ನನ್ ಮಗ. ನಮ್ಗೆ ಹೆಂಗ್ ಬರುತ್ತೆ ಹಂಗ್ ಹೇಳ್ತಾ ಇದೀವಿ. ಕೇಳಿಸ್ಕೊಳ್ಳಿ. ನಿಮ್ಮ ಕಿವಿ ಪಾವನವಾಗುತ್ತೆ. ಆಗ್ಲಿಲ್ಲ ಅಂದ್ರೆ ಬೈಕ್ ಅಂಡ್ ಸುಮ್ನ ಹೊಡಿ. ಭಾನುವಾರ ಬಿಟ್ಟು ಮುಂದೆ ಬಂದಿದೀವಿ. ಇನ್ನು ಯಾವ್ದೋ ಟೋಲ್ ಸಿಕ್ಕೈತೆ. ಏನಕ್ಕೆ ಅಂತಂದ್ರೆ ನೋಡಿದ್ರೆ ಆಯಿಲ್ ಸ್ವಲ್ಪ ಡೌನ್ ಆಗುತ್ತೆ. ಈಗ ಆಯಿಲ್ ಟಾಪ್ ಅಪ್ ಮಾಡ್ಕೊಳ್ಳೋಣ ಆಯಿಲ್ ಬಾಕ್ಸ್ಗೆ, ಅದಕ್ಕೋಸ್ಕರ ಅಂತ ನಿಲ್ಸಿದೀನಿ. ರೋಡ್ ಮಾತ್ರ ಬ್ಯೂಟಿಫುಲ್ ಆಗೈತೆ. ಗಾಡಿಗಳು ಸಖತ್ ಕಮ್ಮಿ ಗುರು. ಇವತ್ತು ವೀಕೆಂಡ್ ಬೇರೆ, ಗಾಡಿಗಳು ಇಷ್ಟೊಂದು ಕಮ್ಮಿ. ನಮ್ಮ ಹಾಸನ ಮತ್ತೆ ಮಂಗಳೂರು ಹೈವೇ ನೋಡ್ಬೇಕು ನೀವು, ಸಿಕ್ಕಾಪಟ್ಟೆ ಗಾಡಿಗಳಿರ್ತವೆ. ಇಲ್ಲಿ ಎಲ್ಲೆಲ್ಲ ಒಂದೊಂದು ನೋಡ್ಕೋಬೇಕು. 500 ml 2 ತಂದಿದ್ದೆ, 1 ಹಾಕಿದ್ದೆ. ಈಗ ಮತ್ತೆ ಇನ್ನೊಂದು ಹಾಕೋತಾ ಇದೀನಿ, ಟಾಪ್ ಅಪ್ ಮಾಡ್ತಾ ಇದೀನಿ. ಹಸ್ರು ಒಳ್ಳೆ ಪಾನ್ಕ ಇದ್ದಂಗೆ ಇವರು ಕುಡಿತೇ ಗೊತ್ತು. ಕುಡಿಯೋ ಒಂದ್ಸಲ ಎನರ್ಜಿ ಬರ್ತದೆ. ನನ್ನ ಮೇಲೆ ಹಣೆ ಇಟ್ಟು ಇಲ್ಲೆಲ್ಲೋ ಕಡೂರು ಬಿಟ್ಟು ಮುಂದಕ್ಕೆ ಊಟಕ್ಕೆ ಅಂತ ನಿಲ್ಸಿದ್ವಿ. ಇವನು ಟೀ ಕುಡಿಲೇಬೇಕಿತ್ತಂತೆ. ಟೀ ಇಲ್ಲ ಅಂದರೆ ಇರೋಕ್ಕಾಗಲ್ಲ. ಡ್ರಿಂಕ್ ಅಡಿಕ್ಟ್ರ್ ಇವನು, ಟೀ ಮಾತ್ರ. ಊಟ ಎಲ್ಲ ಮುಗಿಸಿ ಟೀ ಎಲ್ಲ ಕುಡ್ದಾಯ್ತು. ಈಗ ಇಲ್ಲಿಂದ ಹೊರಡಬೇಕು ನಾನ್ ಸ್ಟಾಪ್. ಮುಂದೆ ಶಿವಮೊಗ್ಗ ಹತ್ರ ನಿಲ್ಸ್ಕೋಬೇಕು. ಪುರಸಭೆ ಬೀರೂರು ಅಡಿಕೆ ನಾಡಿಗೆ ಸುಸ್ವಾಗತ. ಬೀರೂರು ಅಡಿಕೆ ನಾಡ ಪರವಾಗಿಲ್ಲ ಗುರು. ಅರಸೀಕೆರೆಯಿಂದ ಬೀರೂರಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಗೊತ್ತಿಲ್ಲ. ಹೆಚ್ಚು ಕಮ್ಮಿ ಒಂದು 90 ಹತ್ರ ಬಂದಿದ್ದೀನಿ ಅಂತ ನಾನ್ ಫೀಲ್ ಮಾಡ್ಕೋತಾ ಇದ್ದೀನಿ. ಇನ್ನ ಪೆಟ್ರೋಲ್ ಯಾವಾಗ ಖಾಲಿ ಆಗುತ್ತೆ ಗೊತ್ತಿಲ್ಲ. ಟೋಟಲ್ 4 ಲೀಟರ್ ಪೆಟ್ರೋಲ್ ನಾವು ಜನ ಸಹಾಯ ಮಾಡಿದ್ರು, ಜನಗಳಿಂದ ಇಸ್ಕೊಂಡಿದ್ವಿ. ಎಲ್ಲಿ ತನಕ ಹೋಗುತ್ತೆ ಒಳ್ಳೆ ಕುಚ್ಚ ಏಟೆ. ಟೈಮಿಂಗ್ಸ್ ಬಂದು 3 ಗಂಟೆ ಆಯ್ತಾ ಬಂತು. ಬಿಸ್ತು ರಪ್ಪ ಮಕ್ ಹೊಡಿತಾ ಕೂತದೆ. ತರೀಕೆರೆ ಹತ್ತತ್ರ ಬಂದಿದೀವಿ ಗುರು. ಆಗ್ಲೇ ಅಡಿಕೆ ತೋಟಗಳು, ಏನ್ ಅಡಿಕೆ ತೋಟಗಳು ಗುರು. ಈ ಸುತ್ತಲೂ ನೋಡಿದ್ರೆ ಅಡಿಕೆ. ಹೆಚ್ಚು ಕಮ್ಮಿ ನಮ್ಮ ದೇಶಕ್ಕೆ 0.5% ಅಡಿಕೆ ಇಲ್ಲೇ ಹೋಯ್ತಿತ್ತಾನು.
ಅಂತ ಅನಿಸ್ಬಿಡುತ್ತೆ. ಅಷ್ಟೊಂದು ಅಡಿಕೆ ಮರಗಳು, ಅಡಿಕೆ ಸಸಿಗಳ ಗುರು. ತರೀಕೆರೆ ಎರೆ ಮೇಲೆ ಮುರ್ರ ಕರಿ ಕುರಿ ಮರಿ ನಾಯಿ ಮೇಯ್ತಿತ್ತು ಅಂತ ಇದೆ ಗಾದೆನ ಐತಲ್ಲ, ಗಾದೆನ ಚುಟುಕು ಏನೋ ಅಂತಾರ ಅದಕ್ಕೆ. ಅದೇ ಈಗ ತರೀಕೆರೆ ಸಿಟಿಯಲ್ಲಿ ಹೋಗ್ತಾ ಇದೀವಿ. ಒಂಥರ ಚೆನ್ನಾಗಿದೆ ತರೀಕೆರೆ. ರೋಡ್ ಮಾತ್ರ ಚೆನ್ನಾಗಿಲ್ಲ ಗುರು, ಕಿತ್ತು ಲಬ್ಬೆಂಡೆದ್ದು ಐತೆ. ಅಯ್ಯೋ ಅದೇನೋ ಅಂತಾರಲ್ಲ ಹಂಗ ಆಗೋಯ್ತೆ. ಯಾರೋ ಮಕ್ಳು ಹಾಕಿದ್ರ ರೋಡ. ಅವನು ನಮ್ ತೋಟಕ್ಕೆ ಹೋಗೋ ರೋಡ್ ಎಷ್ಟು ಚೆನ್ನಾಗಿತ್ತು ಗುರು. ಅಯ್ಯೋ ಸಿಂಗಲ್ ಸಣ್ಣ ರೋಡ್ ಬೇರೆ, ದೊಡ್ಡ ಗಾಡಿಗಳು ಬೇರೆ ಓಡಾಡ್ತಾವೆ. ತರೀಕೆರೆ ಶಾಸಕರಾದಂತ ಶ್ರೀನಿವಾಸ್ ಅವರೇ, ರೋಡ್ ಮಾಡಿಸ್ರೆ ನಿಮ್ದಮ್ಮಯ್ಯೋ. ಓ ಗೌಡ್ರೆ ನಮಸ್ಕಾರ ಗಾಂಡು. ಇಲ್ಲಿ ಹೋಯ್ತಾರ ನೋಡಿ ಅಯ್ಯಾರು, ಕಾಲ್ ಮೇಲೆ ಕಾಲ ಎಂತ ಹಾಕೊಂಡೋಯ್ತಿದ್ದೀರಾ ಅಂತ ಕೇಳಿದ್ರೆ ಕಾಲು ಏಟಾಯ್ತೆ ಅಂತಂದ್ರು. ನಾನು ತಪ್ಪು ತಿಳ್ಕೊಬಿಟ್ಟಿದ್ದೆ, ಶೋಕಿಗೋಸ್ಕರ ಹಿಂಗೆ ಹಾಕೊಂಡೋಯ್ತವ್ರೆ ಅಂತ. ಬಟ್ ಸುಳ್ಳು ಹೇಳಿದ್ರು ನಿಜ ಹೇಳಿದ್ರು ದೇವ್ರನ್ನೇ ಗೊತ್ತಿಲ್ಲ. ಅಲ್ಲಿ ಕಾಲು ಏಟಾಗಿದ್ದೇನು ಕಾಣ್ತಿರಲಿಲ್ಲ. ಹಾಗೆ ಹೆಲ್ಮೆಟ್ ಐತಲ್ಲ, ಹೆಲ್ಮೆಟ್ ಹಾಕೊಳ್ಳಿ ಅಂತಂದರೆ ಎಷ್ಟೆಲ್ಲ ಹಾಳಾಯ್ತದೆ ಅಂತ ಸೈಡಿಗೆ ನಾನು ತಗೊಂಡು ಹೋಗ್ತಿದ್ದೀನಿ ಅಂತಾರೆ. ಇಂಥವ್ರಿಗೆ ಏನು ಹೇಳೋದು ದೇವರು. ಗೌಡ್ರು ಶಾಕಿ ಅವರಪ್ಪ ಬಾಯಿಗೆ ಪಾನ್ ಪುರ ಕೈಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಹೆಲ್ಮೆಟ್ ಇದ್ರು ಹೆಲ್ಮೆಟ್ ನ ಸೈಡ್ ಇಟ್ಕೊಂಡು ಹೋಯ್ತಾವ್ರೆ. ಯಾಕೋ ಆಡಿಯೋ ಸ್ವಲ್ಪ ಗ್ಲಿಚ್ ಅಂದ್ರೆ ಒಂಥರ ಕರ್ಕಶವಾಗಿ ಗಾಡಿ ರನ್ ಮಾಡ್ಬೇಕಾದ್ರೆ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಕರ್ಕಶವಾಗಿ ಕೇಳಿಸ್ತದೆ. ಏನು ಹೊಸದಾಗಿ ಒಂದು ಮೈಕ್ ತಗೊಂಡಿದ್ದೀನಿ, ಅದು ಯಾವ್ದೋ ಕಂಪ್ನಿದು. ಆನ್ಲೈನ್ ಸರ್ಚ್ ಮಾಡಿ ನೋಡಿ ಒಳ್ಳೆ ರಿವ್ಯೂಸ್ ಇತ್ತು ಅಂದ್ರೆ ತಗೊಂಡಿದ್ದೆ. ಬಟ್ ಅದ್ಯಾಕೋ ರನ್ನಿಂಗ್ ಅಲ್ಲಿ ಸ್ವಲ್ಪ ಗಾಡಿ ವೈಬ್ರೇಷನ್ ಬಂತು ಅಂದ್ರೆ ಆಡಿಯೋನು ಕೂಡ ಕರ್ಕಶವಾಗಿ ಕೇಳಿಸ್ತಾ ಇದೆ. ಏನಾದ್ರು ಡಿಸ್ಟರ್ಬೆನ್ಸ್ ಇದ್ರೆ ದಯಮಾಡಿ ಬೇಜಾರು ಮಾಡ್ಕೊಬೇಡಿ, ನನಗೆ ಬೇಜಾರಾಗ್ತಾ ಇದೆ. ಈಗ ಆಡಿಯೋ ಚೆಕ್ ಮಾಡಿದೆ, ಸ್ವಲ್ಪ ವಾಯ್ಸ್ನ ಕಮ್ಮಿ ಮಾಡಿರ್ತೀನಿ. ಇದೊಂದು ವಿಡಿಯೋನ ತರ್ಕೊಬಿಡಿ. ಭದ್ರಾವತಿ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀವಿ, ಇಲ್ಲೇ ಹಾಕಿದ್ದೀವಿ. ಯಾಕೆಂದ್ರೆ ಟೈಮಿಂಗ್ಸ್ ಆಲ್ರೆಡಿ ಬರ್ತಾ 4 ಗಂಟೆ ಆಯ್ತಾ ಬಂತು. ಸ್ಕಿಮ್ ಹಾಕಿ 4:15. ಸೊ ಇನ್ನೊಂದು ಗಂಟೆ ಟೈಮ್ ಇದೆ. ಯಾಕೆಂದ್ರೆ ಮುಂದೆ ಕತ್ಲೆ ಆದ್ರೆ ಕತ್ಲೆಯಲ್ಲಿ ಜನ ನಿಲ್ಸಕ್ಕೆ ಹೆದರ್ತಾರೆ, ಏನೋ ಮಾಡ್ಬಿಡ್ತಾರೆ ಅಂತ. ಅದಕ್ಕೋಸ್ಕರ ಅದನ್ನ ಮುನ್ನೆಚ್ಚರಿಕೆಯಾಗಿ ಇಟ್ಕೊಂಡು ಇಲ್ಲೇ ಪೆಟ್ರೋಲ್ನ ಫುಲ್ ಒಂದು 10 ಲೀಟರ್ ಕಲೆಕ್ಟ್ ಮಾಡ್ಕೊಂಡು ಇವತ್ತಿನ ಸ್ಟೇ ಬಂದ್ಬಿಟ್ಟು ಕುಮಟಾದಲ್ಲಿ ಮಾಡೋಣ ಅಂತ ಐಡಿಯಾ ಮಾಡ್ಕೊಂಡು ಡಿಸೈಡ್ ಮಾಡಿದೀವಿ. ಅದಕ್ಕೆ ಇಲ್ಲಿ ನಿಲ್ಸಿದ್ದೀವಿ. ಈಗ ನೋಡಬೇಕು, ಜನಗಳನ್ನ ಪೆಟ್ರೋಲ್ ಕೇಳಬೇಕು. ಪೆಟ್ರೋಲ್ ಥ್ರೋ ಅಂದ್ರೆ ಲಗೇಜ್ ಎಲ್ಲ ಇದೆ ಇಲ್ಲೇ ಒಂಚೂರು ಕೊಟ್ಟರೆ ಅಲ್ಲಿಗೆ ಎಷ್ಟಾಗುತ್ತೆ ಅಷ್ಟು. ನಮ್ಮದು ಊರು ಬಂದ್ಬಿಟ್ಟು ಹಾಸನ್ನು. ನಮ್ಮೂರಿಂದನೂ ನಾನು ₹1 ಪೆಟ್ರೋಲಿಂದನೂ ಬಂದಿರೋದು. ಗೋವಾಗೆ ರೀಚ್ ಆಗೋವರೆಗೂ ಬೇರೆ ಹತ್ರ ಈ ಥರ ಹೆಂಗಿದೆ ಪೆಟ್ರೋಲ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಕನೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿರೋದು. ಹೋಗ್ಬೋದ ಗೋವಾವರೆಗೂ. ನಮ್ಗೆ ಅರ್ಜೆಂಟ್ ಕೆಲಸ ಇದ್ದಾಗಲೇ ಹೀಗೆ ಮಾಡ್ತೀರಿ, ಈಗ ಬಿಟ್ಬಿಡಿ, ಮುಂದೆ ಮಾತಾಡೋಣ. ಬೇಜಾರು ಮಾಡ್ಕೊಬೇಡಿ. ಪೆಟ್ರೋಲ್ ಕೊಟ್ಟಿದ್ದೆ 1/2 ಲೀಟ್ರು. ಇಲ್ಲಿ ಭದ್ರಾವತಿ ಅಲ್ವಾ, ಭದ್ರಾವತಿ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ಹಾಕೊಂಡಿದ್ದೀವಿ. ಇಲ್ಲಿ ಜನನೂ ಪರವಾಗಿಲ್ಲ ಗುರು. ಫಸ್ಟ್ ಯಾರನ್ನ ಕೇಳಿದ್ವಿ, ಫಸ್ಟ್ನವರೇ ಕೊಟ್ಟಿದ್ದಾರೆ. ಪೆಟ್ರೋಲ್ ತರಕಲ್ಲ, ನಿಮ್ಮ ಗಾಡಿಯಲ್ಲಿ ಒಂಚೂರು ಕೊಟ್ಟರೆ ಅಲ್ಲಿ ತನಕ ಬಿಡ್ತಿರೋ ಗೊತ್ತಾಯ್ತು. ನಿಮ್ದ್ರಲ್ಲಿ ಇಲ್ವಾ ಈಗ? ಅಲ್ಲ ನಿಮ್ದ್ರಲ್ಲಿ ಕಮ್ಮಿ ಅಂದರೆ ನಾನು ನಮ್ಮೂರಿಂದ ಹಾಸನಿಂದನೂ ಕೂಡ ಇಲ್ಲಿವರೆಗೂ ಬೇರೆ ಈ ಥರ ಅಡ್ಯಾಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ತಗೊಂಡ್ಬಂದಿರೋದು. ಎಷ್ಟಾಗುತ್ತೆ ಅಷ್ಟು ಕೊಡಿ. ಇಷ್ಟೇ ಅಂತಲ್ಲ, ಇಷ್ಟು ಕೊಟ್ಟರು ಓಕೆ, ಇಷ್ಟು ಕೊಟ್ಟರೆ ಅಲ್ಲ ಕೇಳ್ಬಾರ್ದು. ಯಾವ ಊರು ನಿಮ್ಮದು? ಭದ್ರಾವತಿ ಅಲ್ಲ. ಏನು ವರ್ಕ್ ಮಾಡೋದು ನೀವು? ಸಕಾಲ ಕಲವಲ್ಲಭನ ಎಲ್ಲ ಆಲ್ರೌಂಡರಾ? ಎಲೆಕ್ಟ್ರಿಕಲ್, ಪ್ಲಂಬರ್, ಸೋಲಾರ್, ಗ್ಯಾಸ್ ಗೀಸರ್, UPS. ಯಾರು ಭದ್ರಾವತಿಯಿಂದ ನೋಡ್ತಿದ್ರೆ ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ. ಹೆಸರು ಸರ್ ನಿಮ್ಮದು? ಸುರೇಶ್ ಅಂತ. ಆಲ್ರೌಂಡರ್ ಅಂತೆ, ಪ್ಲಂಬರ್ ಅಂತೆ, ಮತ್ತೆ ಏನೇನು ಮಾಡ್ತೀರಾ? ಎಲೆಕ್ಟ್ರಿಕಲ್ ಕೆಲಸ, ಗ್ಯಾಸ್ ಗೀಸರ್, ಸೋಲಾರ್. ಒಂಥರ ಜಾನಿಸಿನ್ಸ್ ಥರನಾ? ಜಾನಿಸಿನ್ಸ್ ಅಂದ್ರೆ ಯಾರು ಗೊತ್ತಾ? ತಗೋದು ಬೇಡ ಬಿಡಿ. ಭದ್ರಾವತಿಯಿಂದ ಸುರೇಶ್ ಸರ್ ಕೊಟ್ಟಿರೋ ಅಂಥದ್ದು ಪೆಟ್ರೋಲು 1/2 ಲೀಟ್ರ್ ಕೊಟ್ಟಿದ್ದಾರೆ. ಪಾಪ ಅಷ್ಟೊಂದು ಕಷ್ಟದಲ್ಲಿ ಇದ್ರೂ ಅವರು ಆಲ್ರೌಂಡರ್ ಅಂತೆ. ಪ್ಲಂಬಿಂಗ್ ಕೆಲಸ ಅದು ಇದು ಯಾವುದೂ ಇಲ್ಲ ಅಂತೆಲ್ಲ ಮಾಡ್ತಾರಂತೆ. ಅವ್ರು ಕೊಟ್ಟಿದ್ದಾರೆ. ಶ್ರಮಜೀವಿಗಳೇ ನಮಗೆ ಹೆಲ್ಪ್ ಮಾಡ್ತಾರೆ ಗುರು. ಚೆನ್ನಾಗಿರೋರೇ ಹೆಲ್ಪ್ ಮಾಡ್ತಾಯಿಲ್ಲ. ಓಡ್ರೋ ಇದು ಸರ್ಜಾಡ. ಓಡ್ರೋ ನಮ್ಮದು ಹಾಸನ ಊರು. ಬೇಸಿಕ್ಸಾ? ಸರಿ ಗೌಡ್ರೆ, ನಿಲ್ಸಿದ್ದೀರಿ. ತುಂಬ ಧನ್ಯವಾದಗಳು. ಅವರು ನಿಲ್ಸಲ್ಲ, ನಿಲ್ಲಿಸಿದ್ದೀರಿ. ತುಂಬ ಧನ್ಯವಾದಗಳು. ಏನು ಗಾಡಿ ಪೆಟ್ರೋಲ್ ಖಾಲಿಯಾಗಿತ್ತು. ಒಂದು ಮಾತು ಏನಕ್ಕೆ ಅಂತ ಕೇಳಿದಲ್ಲೇ ತಗೊಳ್ಳಿ ಅಂತ ಹೇಳಿದ್ರಲ್ಲ, ತುಂಬ ಧನ್ಯವಾದಗಳು. ಯಾವ ನಿಮ್ಮದು? ನಾನು ಇವರೊಳಗೆ ತುಂಬ ಗಾಡಿ ತಳ್ಳಿದ್ದೀನಿ. ಹೌದಾ? ಭದ್ರಾವತಿನ ನಮ್ಮದು ಹೆಸರು? ಭಜಂತ್ರಿ. ಥ್ಯಾಂಕ್ ಯು ಸರ್. ಹೆಸರು ಇನ್ನೊಂದ್ಸತಿ? ಭಜಂತ್ರಿ ಅನ್ನೋ ಸಿಕ್ಕಿದ್ರು. 3/4 ಲೀಟ್ರ್ವರೆಗೂ ಪೆಟ್ರೋಲ್ ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು.
ಪರವಾಗಿಲ್ಲ ಗುರು, ಭದ್ರಾವತಿಯಲ್ಲಿ ನಿಲ್ಲಿಸ್ತಾರಲ್ಲ, ಪೆಟ್ರೋಲ್ ಕೊಡ್ತಾವ್ರೆ, ಭಾಳ ಖುಷಿ ಆಗ್ತದೆ. ಹೆಚ್ಚು ಕಮ್ಮಿ 3 ಜನ ನಿಲ್ಲಿಸಿದ್ವಿ, 3 ಜನ ಕೊಟ್ಟಿದ್ದಾರೆ. ಈ ಒಂದು ಚಾಲೆಂಜ್ನ ಸ್ಟಾರ್ಟ್ ಮಾಡಿದಾಗ್ಲಿಂದ ನನಗೆ ಹೆಲ್ಪ್ ಮಾಡಿರೋದ್ರಲ್ಲಿ 90 ಭಾಗದಷ್ಟು ಜನ ತುಂಬಾ ಕಷ್ಟಪಡ್ತಾ ಇರೋರು, ಹಾಗೆ ಕಷ್ಟಪಟ್ಟು ದುಡಿತಾ ಇರೋರು ಗುರು. ನನಗೆ ಈ ಚಾಲೆಂಜಿಂದ ಅರ್ಥ ಆಗಿದ್ದೇನಪ್ಪ ಅಂತಂದರೆ, ಜೀವನದಲ್ಲಿ ಕಷ್ಟಪಟ್ಟಿರೋರೇ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡೋಕ್ಕಾಗೋದು. ಇವ್ರಿಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ತುಂಬಾ ಕಮ್ಮಿ ಗುರು. ಮುಂದಿನ ಒಂದು ಚಾನ್ಸ್ ಸಿಕ್ಕಿದ್ರೆ ಒಂದು ದಿನ ಇವ್ರಿಗೆಲ್ಲ ನನ್ನ ಏನು ಸಹಾಯ ಮಾಡಿದ್ದಾರೆ ಅದನ್ನೆಲ್ಲ ವಾಪಸ್ ರಿಟರ್ನ್ ಸಹಾಯ ಮಾಡಬೇಕು ಅಂತ ನಾನು ದೇವ್ರಲ್ಲಿ ಕೇಳ್ಕೊತೀನಿ. ಏನಾದರೂ ಹೆಲ್ಪ್ ಮಾಡೋಕ್ಕಾಗತ್ತೆ? ಇಲ್ಲಾಂದರೆ ತೊಂದರೆ ಇಲ್ಲ, ಏನು ಬಲವಂತ ಏನಿಲ್ಲ, ಇಲ್ಲಾಂದರೆ ತೊಂದರೆ ಇಲ್ಲ. ಎಷ್ಟಾದ್ರೆ ನಿಮ್ಮ ಕೈಲಿ ಅಷ್ಟಾದ್ರೆ ಅಷ್ಟು ಎಲ್ಲಿ ತೊಂದರೆ ಇಲ್ಲ. ಕೊಡೋವಂಥ ಪ್ರಾಬ್ಲಮ್ ನಿಲ್ಲಿಸಲ್ಲ. ನೀವು ಎಷ್ಟು ಹೇಳ್ತೀವಿ ಅಲ್ಲದಂಗೆ ಹೇಳ್ಕೊತೀನಿ ಬ್ರೋ. RX ಗಾಡಿಗೂ ಅಲ್ಲ R15ಗೂ ಇಲ್ಲ ಬ್ರೋ, ನಂದಲ್ಲ. ನಾನು ಹಂಗೆಲ್ಲ ರೇಸ್ ಗೇಸ್ ಎಲ್ಲ ಮಾಡಲ್ಲ. ಅಲ್ಲ ನಿಮ್ಗೆ ಕೊಡಲ್ಲ ತೊಂದರೆ ಇಲ್ಲ, ನೀವು ಹೇಳ್ತಾರದಷ್ಟೇ. ಇಲ್ಲ, ಅದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು, ಮತ್ತೆ ನಾವು ತಂದುಕೊಡಿ ಅಂತ ಬಾಯಿ ಬಿಟ್ಟು ಆಗಲ್ಲ. ಟ್ರೈ ಮಾಡೋಣ ಅನ್ಸುತ್ತೆ. ನಾವು ಹಾಸನದ ಊರು ಬಂದ್ಬಿಟ್ಟು ನಾವು ಗೋವಾ ಹೋಗ್ತಿದ್ವಿ. ಒಂದು $10 ಸಿಗುತ್ತೆ ನಿಮಗೆ ಹೆಲ್ಪ್ ಮಾಡೋಕ್ಕಾಗತ್ತಾ? ಹಾಸನಿಂದ ಗೋವಾವರೆಗೂ ನಾವು $1 ಪೆಟ್ರೋಲ್ ಹಾಕ್ಸ್ದಂಗೆ ನಿಮ್ಮ ಹತ್ರ ಯಾರು ಸಿಗ್ತಾರೆ ಅವ್ರ ಹತ್ರ ಪೆಟ್ರೋಲ್ ಇಸ್ಕೊಂಡು ಹೋಗೋದಂತ ಚಾಲೆಂಜ್ ಮಾಡ್ತಾ ಇದ್ದೀನಿ. ಇಲ್ಲಿ ತೊಂದರೆ ಇಲ್ಲ, ನಿಲ್ಸುತ್ತೆ ಹೇಳ್ತಾ ಇರ್ತಾನೆ. ಇಷ್ಟೇ ಆದರೆ ಕೊಡಿ, ಇಲ್ಲಾಂದ್ರೆ ತೊಂದರೆ ಇಲ್ಲ. ಜಬರ್ದಸ್ತಾಗಿ ಹಂಗೆ ಕೇಳೋಕ್ಕಾಗತ್ತಾ? ಇರಲಿ ತೊಂದರೆ ಇಲ್ಲ. ನಿಮ್ಗೆ ಎಷ್ಟಾಗತ್ತೆ ಅಷ್ಟು ಕೊಡಿ ಅಂತ ಹೇಳಿದ್ದೆ. ಇಲ್ಲ ಇರಲಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ಥ್ಯಾಂಕ್ ಯು ಸರ್. ಛಾಯಾಕುಮಾರ್, ದೇವ್ರ ಹೆಸರು ಛಾಯಾಕುಮಾರ್ ಅವ್ರು ಸಿಕ್ಕಿದ್ರು ದೇವ್ರುಗಳು. ಪಾಪ ಅವ್ರ ಗಾಡೀಲಿ ಇಲ್ಲು ಅಂತ ಏನು ಮಾಡ್ತೀರಾ? ಇಲ್ಲ ಅವ್ರ ಹತ್ರ ಅಂದ್ರೆ ಇಲ್ಲ ಅಂತಾರಲ್ಲ, ಅವ್ರ ಹತ್ರ ಕೊಡಲೇ ಅಂದರೆ ಬಿಡ್ತಾರ. ಯಾರು ಕೊಡ್ತಾರ ಅವ್ರ ಹತ್ರ ಇಸ್ಕೊಳ್ಳೋಣ, ಕೊಡಲ್ಲ ಅಂತ ತಕ್ಷಣ ಕೊಡಲ್ಲ ಅಂತ ಯಾರಂತ ಅವ್ರಿಗೆ ನಿಲ್ಸಿದ್ದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳೋಣ. ಇರಲಿ, 1 ಲೀಟ್ರು ನೋಡ್ರೆ, 1 ಲೀಟ್ರು ಕೇಳುವುದಕ್ಕೂ ಸಮಯವಲ್ಲ ನೋಡ್ರಿ. ಮುಗುಳನಾಗೆ ಗೌಡ್ರಿಗೆ ಕೊಡ್ಲೇಬೇಕು ಅಂತ ಇಲ್ಲಿ ನಾವೇ ತಗೊಬಿಡ್ತೀನಿ, ಅಮೌಂಟ್ ಹಾಕಿ ML ಕೊಡಿ. ಗೊತ್ತಾಯ್ತು, ನಾನು ಹೇಳೋದು ಕೇಳಿಸ್ಕೊಳ್ಳಿ ಏನು ಅಂತ. ನಾನು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ತಂದು ಕೊಡೋದು ಬಿಡೋದು ಸೆಕೆಂಡ್ ಪ್ರಶ್ನೆ. ನನ್ನ ಬೈಕಲ್ಲಿ ನಾನು $1 ಪೆಟ್ರೋಲ್ ಹಾಕ್ಸ್ದಂಗೆ ಗೋವಾವರೆಗೂ ಹೋಗ್ತಾ ಇದ್ದೀವಿ. ಇಲ್ಲಿ ನೀವು ಕೊಡೋದೇ ತೊಂದರೆ ಇಲ್ಲ. ನಾನು ಏನು ನಿಲ್ಲಿಸ್ತೆ ಅಂತ ನಿಮಗೆ ರೀಸನ್ ಹೇಳ್ಬೇಕಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ. ತಂದು ಕೊಡೋದ್ರ ಪ್ರಶ್ನೆ ನಿಲ್ಲಿಸಿದ್ದೆ ನಿಲ್ಲಿಸಿದಾರಲ್ಲ, ಅಷ್ಟಕ್ಕೆ ಧನ್ಯವಾದಗಳು ಅಷ್ಟೇ. ಇರಲಿ ತೊಂದರೆ ಇಲ್ಲ. ತೊಂದರೆ ಇಲ್ಲ. ಸ್ಟಾರ್ಟಿಂಗ್ ಒಂದು 3 ಜನ ಕೊಟ್ಟರು, ಅದಾದ್ಮೇಲೆ ಒಂದು 7-8 ಜನ ಕೇಳಿದ್ವಿ. ಕೆಲವರು ಇಲ್ಲ ಅಂತ ಹೇಳಿದ್ರೆ, ಯಾಕೋ ಸರಿ ಹೋಯ್ತಲ್ಲ ಈ ಜಾಗ, ನಮಗೂ ಈ ಜಾಗಕ್ಕೆ ಆಗ್ಬರ್ತಾ ಇಲ್ಲ ಹಂಗಂತ ಜನ ಕೆಟ್ಟವರು ಅಂತ ಹೇಳ್ತಲ್ಲ. ಪಾಪ ಅವ್ರವ್ರ ಕಷ್ಟ ಇರುತ್ತೆ. ಕೆಲವರು ಕೊಡ್ತಾರೆ, ಕೆಲವರು ಕೊಡಲ್ಲ. ಅದಕ್ಕೆ ನಾವು ಬೈಯೋಕ್ಕಾಗಲ್ಲ. ಅವ್ರವ್ರ ಇಷ್ಟ, ಕೊಡೋದು ಬಿಡೋದು. ಕೊಟ್ಟರು ಅಂತ ಒಳ್ಳೆಯವರು ಅಂತ, ಕೊಡದೇ ಇದ್ರೆ ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ. ಟ್ರೈ ಮಾಡೋಣ, ಆದಷ್ಟು ನೋಡೋಣ. ಆಗುತ್ತೆ, ಇಲ್ಲಾಂದರೆ ಮುಂದೆ ಹೋಗೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಆದಷ್ಟು ಕಲ್ತ್ಲ ಹಾಕಿಂದ ಮುಂಚೆ ಕರೆಕ್ಟ್ ಮಾಡ್ಕೋಬೇಕಿಲ್ಲ ಅಂದರೆ ಕಷ್ಟ ಆಗುತ್ತಿದೆ. ಅವರು ಇಲ್ಲ, ಸ್ವಲ್ಪ ಕೊಟ್ಟರೆ ನಾವು ಮುಂದಕ್ಕೆ ಹೋಗ್ಬಿಡ್ತೀವಿ. ಹೆಸರು ನಿಮ್ಮ ಹೆಸರು? ಹನುಮಂತ ಅವರು. ಗಾಡಿ ಒಳಗೆ ಆಗುತ್ತೆ. RX ಅಲ್ಲೇ ನಾನು ಟ್ರಾವೆಲ್ ಮಾಡೋದು ಜಾಸ್ತಿ. ನೀರು ಹೋದಂಗೆ ಹೋಗುತ್ತೆ. ನಾವು ಅದಂಗೆ ರ್ಯಾಶ್ ಡ್ರೈವ್ ಮಾಡಲ್ಲ, ಸ್ವಲ್ಪ ನಿಧಾನ. ಥ್ಯಾಂಕ್ ಯು ವೆರಿ ಮಚ್ ಸುನಿಲ್ ಅವ್ರೆ. ಥ್ಯಾಂಕ್ ಯು ಸರ್. ನಿಮ್ಮ ಸೆನ್ಸರ್ ಏನೋ? ಅದೇ ಇದು ಎಳ್ಕೊಳ್ರಿ, ಊಟ ಹಂಗೈತೆ ಆಟ ನಮ್ಗೆ ಎಳ್ಕೊಬೋದಿತ್ತು. ಗಾಡಿ ಉಲ್ಟಾ ಓಡಕ್ಕಾಗಲ್ಲ. ಒಳ್ಳೆ ಕಾನ್ಸೆಪ್ಟು. ಜನ ಹೆಲ್ಪ್ ಮಾಡ್ತಾರೆ. ಹಾಂ ಸರಿ, ಬರ್ಲಿ ವಿಡಿಯೋ. ಬರುತ್ತೆ ಪೇಜ್ ಏನು? ನಾನು ಕೊಡಿ, ಸರ್ಚ್ ಮಾಡ್ತೀನಿ. ಭದ್ರಾವತಿಲಿ ಹೈಯೆಸ್ಟ್ ಪೆಟ್ರೋಲ್ ಇವರೇ ಕೊಟ್ಟಿರೋದು. ಹೆಸರು ಇನ್ನೊಂದು ಸಂತೋಷ್ ಅಂತ. ತುಂಬ ಧನ್ಯವಾದಗಳು. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ, ಆರೋಗ್ಯ ಅಂತ ಎಲ್ಲ ನಿಮಗೆ ದೇವ್ರು ಕೊಡಲಿ. ನೀವು ಚೆನ್ನಾಗಿ ತುಂಬ ಥ್ಯಾಂಕ್ಸ್. Hands up to you, sir. Hands up to you. ಪೆಟ್ರೋಲ್ ಇದಾಗಿತ್ತು, ಪೆಟ್ರೋಲ್ ಸಹಾಯ ಮಾಡ್ಬೋದು. ಪೆಟ್ರೋಲಿಗೆ ಇಲ್ಲೇ ಬಂಕಿದೆ. ನಾವು ಗೋವರ್ಗು ನಾವು $1 ಪೆಟ್ರೋಲ್ ಹಾಕ್ತಾನೆ. ನಿಮ್ಮ ರೋಡಲ್ಲಿ ನಿಮ್ಮ ಸಿಕ್ಕರ ಹತ್ರ ಹೆಲ್ಪ್ ತಗೊಂಡು ಸಹಾಯ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. ನಿಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಕೆಳಗ ಮೇಕೆ ನೀವು ಎಷ್ಟು ಹೇಳ್ತೀರ ಅಷ್ಟು. ಇಷ್ಟ ಆಗ್ತದೆ. ಒಂಚೂರು ಕೊಟ್ಟರು ಹೆಲ್ಪ್ ಮಾಡೋದು ಎಲ್ಲ ಒಂದೇ ತಮ್ಮ ಇರಲ್ವಲ್ಲ.
ಒಂದ್ಸತಿ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ಮೇಲೆ ಏನಾರ ಮಾಡಿ ಮುಗಿಸ್ಬೇಕು ಅದನ್ನು. 4 ಲೀಟ್ರ್ವರೆಗೂ ಪೆಟ್ರೋಲ್ ಕಲೆಕ್ಟ್ ಆಗಿದೆ. ಆ್ಯಕ್ಚುಲಿ ಇಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಇರಬೇಕಿತ್ತು, ಒಂದು 2-3 ಲೀಟ್ರ್ ಆಗೋವರೆಗೂ. ಇಲ್ಲೇ ಯಾರ್ದೋ ಒಬ್ರದ್ದು ಹೋಟ್ಲಿದೆ ಅಂತೆ, ದೋಸೆ ಹೋಟ್ಲು. ಅವ್ರ ಹೆಸರೇನೋ ಹೇಳಿದ್ರು, ಮುಂದೆ ಹೋಟ್ಲು ಅಂತೆ. ಅವ್ರೇನು ಪಾಪ ಹೋಗ್ತಾ ಇರ್ಬೇಕಾದ್ರೆ ನೋಡಿದ್ರು, ನಿಲ್ಲಿಸಿದ್ದೆ. ನೋಡ್ಬಿಟ್ಟು ಅವ್ರು ಏನಂದ್ರು ಅಂದರೆ, ಕಂಟೆಂಟ್ ಕ್ರಿಯೇಟರ್ ಅಂತ ಗೊತ್ತಾದ್ಮೇಲೆ ಪಾಪ ಅವ್ರೇನೋ ನಮ್ಮದು ಒಂದು ಹೋಟ್ಲು ವೀಡಿಯೋ ಮಾಡಿಕೊಡಿ, ನಾನು ನಿಮಗೆ ಪೆಟ್ರೋಲ್ ಕೊಡ್ತೀನಿ ಹಂಗೆ ಹಿಂಗೆ ಅಂತಂದ್ರೆ ನಾವು ಎಷ್ಟು ಹೇಳಿದ್ರು ಕೇಳಲಿಲ್ಲ ಪಾಪ. ಅವ್ರಿಗೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಮಾಡಬೇಕಲ್ವಾ ನಾವುದು. ನಾನು ಹೇಳಿದೆ, ನೀವು ಪೆಟ್ರೋಲ್ ಕೊಟ್ರಿ, ಅದಕ್ಕೆ ದೋಸೆ ಗೀಸೆ ಕೊಟ್ಟಾಗ ನಾನು ದುಡ್ಡು ಕೊಟ್ಟಾಗ ಇಸ್ಕೋಬೇಕು ಅಂತ ಹೇಳಿದ್ದೀನಿ. ಯಾಕೆಂದರೆ ಮತ್ತೆ ಹಂಗೆ ಅದೇ ರೀತಿ ಕೊಟ್ಟರು ಅಂತ ಹಂಗೆ ತಿನ್ಕೊಂಡ್ರೆ ನನಗೆ ಒಂಥರ ಅಜೀಬ್ ಆಗುತ್ತೆ, ಅಸಹ್ಯ ಅನಿಸುತ್ತೆ. ಈಗ ಅವ್ರದ್ದು ಹೋಟ್ಲ್ ಹತ್ರ ಹೋಗಿ ಅಲ್ಲಿ ನಿಲ್ಲಿಸ್ಕೊಂಡು ಅವ್ರ ಹೋಟ್ಲನ್ನು ನೋಡಿಕೊಂಡು ಹಂಗೆ ದೋಸೆನೂ ತಿನ್ಕೊಂಡು ಪೆಟ್ರೋಲ್ ಒಂದು 2 ಲೀಟ್ರ್ ಪೆಟ್ರೋಲ್ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಅಭ್ಯಾಸ ಆಗೋಣ ಬನ್ನಿ. ಇಲ್ಲಿ ತೋಳೋಣ ವಿಡಿಯೋ ಏನಕ್ಕೆ 1 ಲೀಟ್ರ್ ಕೊಟ್ಟಿದ್ರಲ್ಲ, 1 ಲೀಟ್ರ್ ಕೊಟ್ಟಿದ್ರಲ್ಲ, ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ ಹುಡುಕ ಒಂದು ಕೊಟ್ಟಿದ್ರೆ ತುಂಬ ಧನ್ಯವಾದ. ಹಿಂಗೋಗ್ಬಿಟ್ಟಿದ್ರೆ ನಾನು ಇಲ್ಲ, ಹಾಂ ಬರೀ ಈ ಕಾಲದಲ್ಲಿ 1 ಲೀಟ್ರ್ ಕೊಟ್ಟಿದ್ರೆ ಹೆಚ್ಚು, 1 ಲೀಟ್ರ್ ಪಾಪ ಅವರೇ ತಂದುಕೊಟ್ರು. ತುಂಬ ಧನ್ಯವಾದಗಳು. ಅದಕ್ಕೆ ಹೇಳೋದು, ಶ್ರಮಜೀವಿಗಳು ನಂಬಿ ನೋಡಿ ತುಂಬ ಕಷ್ಟಪಡ್ತಾರೆ, 1 ಲೀಟ್ರ್ ತಂದುಕೊಟ್ರು ಹೋಗ್ತಾ ಇದ್ದಾರೆ. ನನಗೆ ಒಂಥರ ಆಗ್ತಾ ಇದೆ ಗುರು. ಪಾಪ ಅವರೇ ತಂದು ಕೊಟ್ರಲ್ಲ ಹೇಳು. ಅಯ್ಯೋ ಏನೋ ಒಂಥರ ಅನಿಸ್ತೈತೆ ಗುರು ನನಗೆ. ಸಂತೋಷ್, ತುಂಬ ಥ್ಯಾಂಕ್ಸ್ ಬ್ರೋ. ವಿಡಿಯೋ ನೋಡ್ತಾ ಇದ್ರೆ ತುಂಬ ಧನ್ಯವಾದಗಳು. ಇದೇ ಹೋಟ್ಲು ಆರು ಕೀರು ಅಂತ ನೋಡಿ, ಆ ಕಡೆ ಸೈಡು ಭದ್ರಾವತಿಯಿಂದ ಮತ್ತೆ ಶಿವಮೊಗ್ಗ ರೋಡಲ್ಲಿ ಸಿಗುತ್ತೆ ನಿಮಗೆ. ಅದನ್ನ ನೀವೇನ ಓನರು? ನೀವು ಕಷ್ಟ ಮೀಟ್ ಮಾಡಿಸ್ತೀರಲ್ಲಿ. ಇದೇ ಹೋಟ್ಲು ನೋಡ್ಕೊಳ್ಳಿ, ಇದೇ ಹೋಟ್ಲು. ನಾನು ಬಿಲ್ ಕೊಡ್ತೀನಿ, ಬಿಲ್ ನೀವು ಇಸ್ಕೊಳ್ಳಬೇಕು. ಇಲ್ಲ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳಿದ ಅರ್ಥ ಮಾಡ್ಕೊಳ್ಳಿ. ನಾವು ಹಂಗೆ ಯಾವತ್ತೂ ಯಾರ ಹತ್ರನೇ ಯಾವ ರೀತಿ ಮಾಡಲ್ಲ. ನೀವು ಹೇಳ್ದಂಗೆ ಬೆಲೆ ಕೊಟ್ಟು ನೀವು ಕೊಟ್ಟಿದ್ದೀರಾ, ನಾವು ಬೆಲೆ ಕೊಟ್ಟು ನಮ್ಮ ಹತ್ರ ದುಡ್ಡು ಇಸ್ಕೋಬೇಕಷ್ಟೇ. ಇದೇ ಹೋಟ್ಲು ಅಂತ, 6 ಕಿರು ಹೋಟ್ಲು. ಏನೋ ದೋಸೆ ಏನೋ ಚೆನ್ನಾಗಿ ಮಾಡ್ತಾರೆ ಅಂತ ಟೇಸ್ಟ್ ಮಾಡ್ಬೇಕಂತ ಅದಕ್ಕೋಸ್ಕರ ಬಂದಿದ್ದೀವಿ. ಬ್ರೋ ನಮಸ್ಕಾರ. ಆಗಲೇ ಹೇಳಿದ್ನಲ್ಲ ನಿಮಗೆ 6 ಕಿರು ಹೋಟ್ಲು ಅಂತ. ಆ ಹೋಟ್ಲಲ್ಲೇ ಈಗ ದೋಸೆ ಎಲ್ಲ ತಿಂದು ತುಂಬಾ ಚೆನ್ನಾಗಿತ್ತು. ಈಗ ಟೈಮಿಂಗ್ಸ್ ಬಂದ್ಬಿಟ್ಟು ಆಲ್ರೆಡಿ 6:30 ಆಗೋಗಿದೆ. ಟೋಟಲಿಗೆ ಒಂದು 7 ಲೀಟ್ರ್ ಆಯ್ತು, 6 ಲೀಟ್ರ್ ಪೆಟ್ರೋಲ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಈಗ ಪ್ಲ್ಯಾನ್ ಬಂದ್ಬಿಟ್ಟು ಇಲ್ಲಿಂದ ನಮಗೆ ಕುಮಟಾ ಬಂದ್ಬಿಟ್ಟು 196 ಕಿಲೋಮೀಟ್ರ್ ಆಗುತ್ತೆ, ಹತ್ತತ್ರ 200 ಕಿಲೋಮೀಟರ್ಸ್. ಅಲ್ಲಿ ಟ್ರಾವೆಲ್ ಮಾಡಬೇಕು ಅಂದರೆ ಈ ಕತ್ಲಲ್ಲಿ ಭಾಳ ಡೇಂಜರು. ಅದರಲ್ಲಿ ಬೇರೆ ನಮ್ಮ RX-ಅಲ್ಲಿ ಹೆಡ್ಲೈಟ್ ಕಮ್ಮಿ. ಸೊ 6 ಕಿರು ಹೋಟ್ಲಿಂದ ನಮಗೆ ಸಾಗರ ಬಂದ್ಬಿಟ್ಟು 77 ಕಿಲೋಮೀಟ್ರ್ ಆಗುತ್ತೆ. ಬೇಸಿಕಲಿ ಹೈವೇ ಇದೆಯಲ್ಲ, ಹೈವೇಲೇ ಇರೋದು ಈ ಹೋಟ್ಲು. ದೋಸೆ ಎಲ್ಲ ತಿಂದು ತುಂಬಾ ಚೆನ್ನಾಗಿತ್ತು. ಬಂದು ಒಂದ್ಸಲಿ ಟ್ರೈ ಮಾಡಿ, ಫ್ಯಾಮಿಲಿ ಮಕ್ಕಳಿಗೆಲ್ಲ ಆಟಾಡೋಕ್ಕೆಲ್ಲ ಚೆನ್ನಾಗಿದೆ. ಈಗ ಸಾಗರ ಹೋಗಿ ಸಾಗರದಲ್ಲಿ ಹಾಲ್ಟ್ ಆಗ್ತೀವಿ. ತುಂಬ ಫ್ರೆಶ್ ಆಗಿ ದೋಸೆ ಗೀಸೆ ಎಲ್ಲ ತಿಂದು ವಿಡಿಯೋ ಎಲ್ಲ ಮಾಡಿ ಸುಸ್ತಾಗ್ಬಿಟ್ಟು ಇವರೇ ನಮಗೆ ಪೆಟ್ರೋಲ್ ಸಹಾಯ ಮಾಡಿದ್ದು, ಈ ಹೋಟ್ಲು ಸ್ಟಾಫ್ ಇವರು. ಸೊ ಇವ್ರ ಕೋರಿಕೆ ಮೇರೆಗೆ ಇಲ್ಲಿ ಬಂದು ಟೇಸ್ಟ್ ಮಾಡಿ ಎಲ್ಲ ನೋಡಿ ಊಟ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮ ಹೆಸರು ಸರ್? ಥ್ಯಾಂಕ್ ಯು ವೆರಿ ಮಚ್. ನಮಗೆ ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹೋಟ್ಲು ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ, ತಿಂಡಿನೂ ಚೆನ್ನಾಗಿದೆ. ಕಾಯಿ ಚಟ್ನಿ ಎಕ್ಸ್ಪೆಷಲಿ ಅವರೇ ಮಾಡೋದಂತೆ, ಕಾಯಿ ಚಟ್ನಿನೂ ಚೆನ್ನಾಗಿದೆ. ನನ್ನ ತಮ್ಮ ಕಾಫಿ ಕುಡಿತಾವೆ, ಹೆಂಗೈತಪ್ಪ? ಕಾಫಿನೂ ಚೆನ್ನಾಗಿದೆ. ಒಂದ್ಸತಿ ಹೋಟ್ಲಿಗೆ ವಿಸಿಟ್ ಮಾಡ್ಕೊಂಡೋಗಿ, 6 ಕಿರು ಹೋಟ್ಲು ಅಂತ ಹೈವೇಲೆ ಸಿಗುತ್ತೆ. ಪ್ರಾಪರ್ ಆಗಿ ಶಿವಮೊಗ್ಗ ಸಿಟಿ ಒಳಗಿದ್ದೀವಿ ಈಗ. ಇದು ಬಸ್ ಸ್ಟ್ಯಾಂಡ್ ಅನ್ಸುತ್ತೆ, ಸಿಟಿ ಬಸ್ ಸ್ಟ್ಯಾಂಡ್ ಆ ಕಡೆ. ಅಯ್ಯಪ್ಪ, ಇದು ಮೇನ್ ರೋಡ್. ಏನೋ ಗೊತ್ತಾಯ್ತಲ್ಲ, ತಳ ಬೂಡ ಏನು ಗೊತ್ತಾಯ್ತಲ್ಲ, ಇದು ಯಾವ ಸಿಟಿ ಏನು ಶಿವಮೊಗ್ಗ ಅಂತ ಮ್ಯಾಪ ತೋರಿಸೈತೆ, ಅದಕ್ಕೆ ಗೊತ್ತಾಯ್ತು ಅಷ್ಟೇ. ಆಂಟಿ ಬೇರೆ ನಮ್ಮನೆ ನೋಡ್ತಾ ಇದ್ದಪ್ಪ. ಇದು ಶಿವಮೊಗ್ಗದಲ್ಲಿ ಮೇನ್ ಕ್ರಾಸ್ ಅನ್ಸುತ್ತೆ. ಈ ಸಾಗರಕ್ಕೆ ಎಕಡೆಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. 3-4 ಕ್ರಾಸ್ ಇದೆ. ಎಕಡೆಗೆ ಹೋಗ್ಬೇಕು, ಎಕಡೆಗೆ ತಿರ್ಕೋಬೇಕು ಎಂತ ಗೊತ್ತಿಲ್ಲ. ಗೂಗಲ್ ಅವ್ ಕೇಳ್ತಾ ಇದೀವಿ. ಹೆಂಗೆ ಹೇಳ್ತಾಳೆ ಗೂಗಲ್ ಅವ್ವ? ಎಕಡೆಗೆ ಹಿಂಗೆ. ಇಂತೂ ಸಾಗರ ಬಂದು ರೀಚ್ ಆಗಿದ್ದೀವಿ. ಲಾಡ್ಜ್ ಸಿಗುತ್ತಾ ಇಲ್ಲ ಕೇಳಬೇಕು, ಕೇಳ್ಕೊಂಬರೋಣ. ನಮ್ಮ ಹುಡುಗನ್ ಕಳಿಸ್ತೀನಿ. ಟೈಮಿಂಗ್ಸ್ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ 9:20 ಗುರು. ಇವತ್ತು ಇಲ್ಲೇ ಸ್ಟೇ ಆಗೋಣ, ನೋಡೋಣ ಏನಂದ್ರು. ಇವತ್ತಿನ ವಾಸ್ತವ್ಯ ಇಲ್ಲೇ ನೋಡಿ, ಗಾಡಿ ಆಚೆ ನಿಲ್ಲಿಸಿದ್ದೀವಿ ಹೋಟ್ಲ್ ಹತ್ರ. ಇದಾವುದು ಸಂಘದ್ದು ಬಂದ್ಬಿಟ್ಟು ಹೋಟ್ಲು, ವರದಶ್ರೀ ವಸತಿ ಗೃಹ ಅಂತೆ. ಗಾಡಿನ ಇಲ್ಲ ಹಾಕಿದ್ದೀವಿ. ಸೊ ಅದಕ್ಕೆ ಈಗ ಏನಾಯ್ತಪ್ಪ ಅಂತಂದರೆ, ಒಂದು ಗ್ಲೌಸ್ನ ಕಳ್ಕೊಂಡಿದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.